ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಇವತ್ತಿನ ದಿನ ಕಂಟಿನ್ಯೂ ಆಗಿ ವ್ಲಾಗನ್ನು ಮಾಡಬೇಕು ಅಂತಲೇ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನೋಡಿದರೆ ಬ್ರೇಕೇ ಆಗೋಯಿತು. ಯಾಕೆ ಇಷ್ಟು ನಗ್ತಾ ಇದ್ದೀನಿ ಅಂತ ಸ್ವಲ್ಪ ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇರುತ್ತೆ. ಅಮ್ಮಗೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆಲ್ಲ ನಾನು ಬೈದೆ, ನೀನು ಏನು ಕಲ್ತಿಲ್ಲ, ಏನಾದರೂ ಒಂದು ಕೈ ಕೆಲಸ ಅಂತ ಕಲ್ತಿರಬೇಕು ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ, ಸರಿ ನಮ್ಮಪ್ಪಗೆ ಆಸೆ ಇತ್ತು, ನಮ್ಮ ತಾತಾಗೆ ಇಷ್ಟ ಇತ್ತು ಅಂತೇಳಿ ಮಾಡ್ತೀನಿ ಅಂತ ಹೇಳಿ ಕಲಿತಾಯಿದ್ರು. ಅಮ್ಮ ಕೂಡ ಮಲಗಿದ್ಲಲ್ವ, ನಾನು ಅಡುಗೆ ಮಾಡ್ಕೊಂಬಿಡ್ತೀನಿ, ಸರಿ ನೀನು ತುಳಿತಾ ಇರಮ್ಮ ಅಂತ ಹೇಳ್ಬಿಟ್ಟು ನೀಡಲೆಲ್ಲ ತೆಗೆದುಬಿಟ್ಟು ಕೂರಿಸಿದ್ದೆ. ಅವರು ತುಳಿತಾ ನನ್ನ ಮಗನಿಗೆ ಪ್ಯಾಂಟ್ ಹರಿದೋಗಿದ್ರೆ ಕೊಡು, ಚಡ್ಡಿ ಹರಿದೋಗಿದ್ರೆ ಕೊಡು, ನಾನು ಹೊಲ್ಕೊಡ್ತೀನಿ ಕೊಡಪ್ಪ ಇಲ್ಲಿ ಬೇಗ ಅಂತ ಈ ಥರ ತಮಾಷೆ ಮಾಡ್ತಾಯಿದ್ರು. ನಾನು ನಗಾಡಿಕೊಂಡು ಹೇಗೋ ದಿನ ಕಳೀತಾ ಇದ್ವಿ. ಬಟ್ ಮುಂದೆ ಬರುವಂಥ ವ್ಲಾಗನ್ನು ನೋಡಿದ್ರೆ ಇಷ್ಟು ನಕ್ಕಿದ್ದಕ್ಕೆ ಇಷ್ಟು ಅದೇನೋ ಹೇಳ್ತಾರಲ್ಲ, ತುಂಬ ಖುಷಿ ಇದ್ದರೆ ದೇವರು ಸಹಿಸಲ್ವೋ ಜನ ಸಹಿಸಲ್ವೋ ಅಂತ ಆ ರೀತಿಯೇ ಆಗೋಯಿತು. ದೇವರೇ ಸಹಿಸಲ್ವೇನೋ ಆ್ಯಕ್ಚುಲಿ, ಆ ಥರ ಆಗೋಯಿತು. ನಮ್ಮ ಇದೇನೋ ಹಿಂದೆ ಹೋಗ್ತಾಯಿದೆ ಅಂತ ಹೇಳಿದರು, ಹಾಗಾಗಿ ನಾನು ಮತ್ತೆ ಈ ಥರ ಮಾಡಬೇಕು ಅಂತ ಹೇಳಿ ತೋರಿಸಿದ್ದು. ಮುಂದೆ ಈ ಥರ ಮಾಡಿಕೊಂಡು ನಾನು ಉಷಾ ಜನ್ಮಿ ಮಿಷಿನು ತುಂಬ ಏನಾದರೂ ಬೇಕಿದ್ರೆ ಹೇಳಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ಏನೇನು ಡಿಸೈನ್ಸ್ ಮಾಡ್ಬೋದು ಆ ಥರ ಅಂತ ಹೇಳ್ತೀನಿ. ನಾನು ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕಂತ ಅಂದ್ಕೊತೀನಿ, ಬಟ್ ನನಗೆ ಆಗ್ತಾನೇ ಇಲ್ಲ. ಬರೀ ಮಕ್ಕಳು ಹುಷಾರಿಲ್ಲ ಅದು ಇದು ಅಂತ. ನೆಕ್ಸ್ಟ್ ಬರುವಂಥ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅಮ್ಮ ಈಗಷ್ಟೇ ಬಂದಿರೋದಲ್ವ, ಮೊದಲಿಂದ ಇರಲಿಲ್ಲ. ಮಕ್ಕಳಿಬ್ರು ಅಷ್ಟು ಇದು ಮಾಡಿಲ್ಲ, ಮಗ ಹೋಗ್ತಾನೆ, ಮಗಳಷ್ಟು ಇದಿಲ್ಲ. ಆದರೂ 4 ಜನ ಮನೇಲಿ ಇರ್ತಿದ್ವಿ, ಹಸ್ಬೆಂಡ್ ಅಷ್ಟೇ ಹೋಗ್ತಾಯಿದ್ರು. ನನ್ನ ಮನೆ ಹತ್ರ ಎಲ್ಲ ಅಷ್ಟೊಂದು ಗೊತ್ತಿದ್ದಲ್ವ ನಿಮಗೆ, ಅದನ್ನು ನಾನು ನೋಡ್ಕೋತಾ ಇದ್ದೆ. ಸ್ವಲ್ಪ ನಾಯ್ಸ್ ಸ್ವಲ್ಪ ಕೇಳಿಸ್ಬೋದು, ಯಾಕಂದರೆ ನಾನು ಶಾಪಲ್ಲಿ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ನಾವು ಈ ಮಿಷಿನ್ನು ಬೇರೆಯವ್ರ ಹತ್ರ ಕಲ್ಸಕ್ಕೆ ರೆಡಿನೇ ಇರಲಿಲ್ಲ. ಕಲಿಸಿ ಅಂತ ಹೇಳಿದರೆ ಒಂದು ನೀಡಲ್ಗೆ 100 ರೂಪೀಸ್ ಆಗುತ್ತೆ. ಇನ್ನು ಎಷ್ಟು ಕಲಿಯುವಾಗ ಎಷ್ಟು ಬೇಕಾದ್ರೂ ಮುರಿದೋಗೋ ಚಾನ್ಸ್ ಇರುತ್ತಲ್ವ, 100 ರೂಪಾಯಿ ಒಂದಾಗುತ್ತೆ, ನೀನು ಎಷ್ಟು ಮುರಿದಾಗ್ತೀವಿ ಅಷ್ಟು ತಂದು ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಮತ್ತು ಮಿಷಿನ್ನು ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿ ಮುಟ್ಟಕ್ಕೆ ಹಾಗಾಗಿ ಈ ಮಿಷಿನ್ನ ನಾನು ತಗೊಂಡಿದ್ದೆ. ವಿಡಿಯೋ ಕೂಡ ಮಾಡಿ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂಡ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಮತ್ತೆ ಸೊಪ್ಪೆಲ್ಲ ಮಾಡಿರಲಿಲ್ಲ. ಇದು ಹಳೆ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮಗೆ ಟೈಲರಿಂಗ್ ಕಲಿಸ್ಕೊಡ್ತಾ ಇದ್ದೆ, ಮನೇಲೇ ಇದ್ದಾರಲ್ವ ಎಲ್ಲರೂ ಕಲ್ತಿದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಕಲ್ತಿದ್ದೆ. ಜೊತೆಗೆ ನಾನು ಕೂಡ ಬಸ್ಸಾರು ಮಾಡೋಣ ಅಂದ್ಕೊಂಡು ಇದ್ದೀನಿ. ಅದೇ ಹೇಳ್ತಾರಲ್ವ, ತುಂಬ ಖುಷಿಯಿಂದ ಇದ್ದಾಗ ಏನು ಹೇಳ್ತಾರೆ, ತುಂಬ ಖುಷಿ ಇದ್ದರೆ ಅದ್ರ ಮುಂದೆ ಸ್ಕೂಲ್ ಕೈದೇ ಇರುತ್ತೆ ಅಂತ ಆ ಥರನೇ ಆಗೋಯ್ತು ಫ್ರೆಂಡ್ಸ್. ಹಾಗಾಗಿ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಸಾಂಬಾರಿಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಯಾಕೆ ಅಂತೆಲ್ಲ ತಿಳಿಸ್ತೀನಿ. ಇದು ಹಳೆ ವಿಡಿಯೋ ಆಗಿರೋದ್ರಿಂದ ಬೇಗನೆ ಪೋಸ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ನಿಜವಾಗ್ಲೂ ಯಾವ ಡೇಟು ಯಾವ ದಿನ ಅಂತಲೂ ಗೊತ್ತಿಲ್ಲ, ಯಾವ ತಿಂಗಳು ಅಂತಲೂ ಗೊತ್ತಿಲ್ಲ. ನಾನು ಆಲ್ರೆಡಿ 2-3 ತಿಂಗಳು ನಿಲ್ಲಿಸಿದ್ದೆ, ಯಾಕೆಂದರೆ ನೆಕ್ಸ್ಟ್ ಬರುವಾಗ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊಪ್ಪೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೆ, ಅದನ್ನೆಲ್ಲ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಮಾಡಿ ಇಟ್ಕೊಂಡು ಹೇಗೆ ಮಾಡಿದ್ರು ಸರಿ, ಅದೆಲ್ಲ ಹೆಚ್ಕೊಂಡು ಈಗ ಕುಕ್ಕರ್ಗೆ ಯಾವ ರೀತಿ ಮಾಡಿದ್ದು ಸ್ವಲ್ಪ ಉಪ್ಪು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ ನಂತರ ಸೊಪ್ಪು ಮತ್ತು ಹೆಸರು ಕಾಳು ಸ್ವಲ್ಪ ಉಪ್ಪು ಹಾಕೊಂಡು ನೀರು ಹಾಕೊಂಡು ಕುಕ್ಕರಲ್ಲಿ ಬೇಯಿಸಿದೆ. ಬಟ್ ಒಂದು ವಿಷಲ್ ಅಷ್ಟೇ ಬೇಯಿಸಿ, ಸಾಂಬಾರು ಜಾಸ್ತಿ ಬೇಯಿಸಿದ್ರೆ ಖಾರ ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ
ತೆಂಗಿನಕಾಯಿ ಎಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದನ್ನು ಮಿಕ್ಕಿದ್ದೆಲ್ಲ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮತ್ತು ನಾವು ಬೇಯಿಸಾದ್ಮೇಲೆ ಸಪ್ರೇಟು ಈರುಳ್ಳಿ ಅದಕ್ಕೆ ರುಬ್ಬಲಿಕ್ಕೆ ಹಾಕ್ಕೊತಾ ಇದ್ದೀನಿ. ರುಬ್ಬಕ್ಕೆ ಕೂಡ ಮಾಮೂಲಿಯಾಗಿ ನೀವು ಆ ಥರ ಮಾಡ್ಕೊತೀವಿ. ಅದನ್ನು ಬಿಟ್ಟಿದ್ದು ನಾನು ಹೇಗೆ ಮಾಡಿದ್ರೆ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಉರಿಯಕ್ಕೆ ಹಾಕ್ಕೊತೀವಿ. ಬಿಟ್ಟು ನೋಡಿ ಅದೇ ಬಾಣಲೆಯಲ್ಲಿ ಉರಿಯಕ್ಕೆ ಹಾಕಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಎಡಿಟಿಂಗ್ ಮಾಡೋದಕ್ಕೆ ಹಾಗಾಗಿ ಮಿಸ್ ಆಗಿದೆ. ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಬೇಯಿಸಿ ಮಾಡ್ಕೊತಾ ಇದ್ದಷ್ಟೇ ನೆಲ್ಲಿಕಾಯಿದು ಅದು ಒಳ್ಳೆಯದು ಹೆಲ್ತ್ಗೆ ಏರಿಗೆ ಆಗಲಿ ಬ್ಲಡ್ ಕೌಂಟ್ ಇದು ಚೆನ್ನಾಗಿರುತ್ತೆ ಅಂದ್ಕೊಂಡು ಜಾಸ್ತಿನೇ ತೊಗೊಂಡು ಬಂದಿದ್ದೆ. ಹಾಗಾಗಿ ಅದನ್ನು ತುರ್ಬಿಟ್ಟು ಮಾಡ್ಕೊತಾ ಇದ್ದೆ. ಜಾಸ್ತಿ ಅದರಲ್ಲಿ ಕಾಳು ವಿಡಿಯೋ ಮಸಾಲೆ ಕೂಡ ಹಾಕ್ಕೊತೀವಿ. ಸಾಂಬಾರಲ್ಲಿ ಕಾಳಿಗೆಲ್ಲ ಒಗ್ಗರಣೆ ಹಿಂಗೆ ಹಾಕಿದ್ದೀನಿ. ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ತುಂಬ ಜಾಸ್ತಿ ಮಾಡಿಲ್ಲ. ಹಾಗಾಗಿ ಸ್ವಲ್ಪ 2 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿರೋ ಮಸಾಲೆ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಬಿಟ್ಟು ಬಿಟ್ಟು ಮಾಡೋದ್ರಿಂದ ನನಗೂ ಕೂಡ ನಮ್ಮ ಕಡೆ ಹೀಗೆ ಅದು ನಮ್ಮ ಕಡೆಗಿಂತ ಕಮ್ಮಿನೇ. ತಾಯಿ ಹೆಂಗೆ ಮಾಡ್ತಾರೆ ಅದನ್ನು ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಹಳ್ಳಿ ಸೈಡ್ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ತುಂಬ ಸೌಂಡ್ ನಾಯ್ಸ್ ಕೇಳಿಸ್ತಿದೆ. ತಾಯಿ ಆಗಿ ಮಾಡ್ತಾ ಇರೋ ಅಡುಗೆನ ಆ ಥರನೇ ನೋಡಿ ಕಲ್ತಿರೋದು ಅಷ್ಟೇ. ಅಲ್ಲಿ ಆಮ್ಲತ್ತು ಅದೊಂದು ರೆಸಿಪಿ ನೆಕ್ಸ್ಟ್ ಬರುತ್ತೆ. ಸಾಂಬಾರಿಗೆ ನೋಡಿ ಇದು ಬೇಯಿಸಿರೋದನ್ನ ಕಟ್ಟಿದ ನೀರು ಅದಕ್ಕೇ ಬೇಯಿಸಿರ್ತಾರೆ ನೀರು ಅದಕ್ಕೆ ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ತಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು. ನಮ್ಗೆ ಸ್ವಲ್ಪ ಗಟ್ಟಿನೇ ಇರಲಿ, ಮನೇಲಿ ಯಾರು ಅಷ್ಟು ಸ್ವಲ್ಪ ಹಾಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಉಪ್ಪೆಲ್ಲ ಪಾತ್ರೆಗೆ ಮೊದಲೇ ಕಟ್ಟ ಹಾಕಿಟ್ಟಿದ್ರಿಂದ ಸ್ವಲ್ಪ ನಾನು ಮತ್ತೆ ಅದಕ್ಕೆ ಒಗ್ಗರಣೆ ಹಾಗಾಗಿ ಎಷ್ಟು ನೆನಾಕಿದ್ದೀನಿ ಮೊಳಕೆ ಬರ್ಸೋದಕ್ಕೆ ನೆಕ್ಸ್ಟಿಗೆ. ಈಗ ಅದಾಯಿತು. ಪಲ್ಯ ಸೈಡಲ್ಲಿ ಇದ್ದಿದ್ದು ಒಗ್ಗರಣೆ ಹಾಕಿದ್ದು ಬೇಗ ಬೇಗನೆ ಮಾಡ್ಕೋಬೇಕಲ್ವಾ. ಅಮ್ಮ ಎಲ್ಲ ಮಾಡ್ಕೊಂಡಿದ್ರೆ ಎದ್ದು ಕೆಲಸ ಶುರು ಮಾಡೋದಕ್ಕೆ ಆಗಲ್ಲ. ಮಕ್ಕಳು ಇಲ್ದಿರೋ ಅವಳು ಕಿರಿಕಿರಿ ಸ್ವಲ್ಪ ಮಾಡ್ತಾಳೆ ಅಷ್ಟೇ. ಒಗ್ಗರಣೆಗೆ ನಾರ್ಮಲ್ ಆಗಿ ಒಗ್ಗರಣೆ ಅದನ್ನೇ ಹಾಕೊಳ್ಳೋದು. ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಂಬಾರ್ಗೆ. ಬೇಕಿದ್ರೆ ಕಟ್ಕಿಂತ ಮುಂಚೆನೇ ತೆಗ್ದಿರ್ತೀವಲ್ಲ ಅದನ್ನು ಸಾಸಿವೆ ಕೊತ್ತಂಬರಿ ಹೆಚ್ಚಿಟ್ಟಿಲ್ಲ ಅದನ್ನು ಈರುಳ್ಳಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೊಂಡು ನಮ್ಗೆ ಇದಕ್ಕೂ ಮೆಣಸಿನ್ಕಾಯಿ ಇಷ್ಟ ಇರಲಿಲ್ಲ. ಹಾಗಾಗಿ ಎಲ್ಲ ಹಾಕ್ಬೋದು. ಮತ್ತು ಮೆಣಸಿನ್ಕಾಯಿ ಏನು ನನಗೆ ಅಷ್ಟು ಬೇಗ ಯಾಕಂದ್ರೆ ನಮಗೆ ಖಾರ ಎಲ್ಲ ಬೇಗ ಬೇಗ ಮಾಡ್ಕೊತಾ ಇದ್ನಲ್ವಾ. ಮಕ್ಕಳು ಕೊಡ್ತೀವಲ್ಲ ಕೂಡ ಮಲಗಿದ್ದು ಅಂದ್ಬಿಟ್ಟು ಬೇಗನೆ ಮಾಡ್ಕೊತಾ ಖಾರ ತಿನ್ನಲ್ಲ. ಇದೆಲ್ಲ ಆದಮೇಲೆ ಬಟ್ಟೆ ಐರನ್ ಸ್ವಲ್ಪ ಕಳಿಸಿದ್ದೆ. ಶಾಪಲ್ಲಿ ಬಟ್ಟೆಗಳೆಲ್ಲ ಐರನ್ ಕೊಡೋದಿತ್ತು. ಐರನ್ ಕೊಟ್ಟು ಕಳಿಸಿದ್ದೆ. ಅದನ್ನೆಲ್ಲ ನೋಡಿ ಆನ್ಲೈನಲ್ಲಿ ಥರ ಬ್ಯಾಗ್ಸ್ ಎಲ್ಲ ತರಿಸ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಅಮ್ಮ ಕೂಡ ಎತ್ಕೊಂಡು ಮೊಬೈಲ್ನ ಹೋಗ್ತಾ ಇದ್ಲು. ನೋಡಿ ಇದನ್ನು ಎಲ್ಲ ಐರನ್ನಿಗೆ ಬಟ್ಟೆ ಕಟ್ಟಿದ್ನಲ್ಲ ಎಲ್ಲ ತೊಗೊಂಡು ಬಂದಿದ್ರು. ಎಲ್ಲ ಈ ಥರ ಜೋಡಿಸ್ಕೊಳ್ಳೋಣ ಅಂತ ಹೇಳಿ. ಇದು ಫ್ರಾಕ್ಗೆ ಸೀರೆ ಮತ್ತು ಇಡೋದಕ್ಕೆ ಅಂತ ಚೆನ್ನಾಗಿದೆ. ಬಟ್ ಅಂತ ಅಷ್ಟು ಕ್ವಾಲಿಟಿ ಗಟ್ಟಿ ಇಲ್ಲ ಅನ್ಕೋತೀನಿ. ಬೇರೆ ಟೈಪಲ್ಲಿ ಗಟ್ಟಿ ಇರೋ ಥರದ್ದಾದರೆ ಬೆಟರ್ ಅನಿಸುತ್ತೆ. ಬಟ್ ಓಕೆ ಸಪ್ರೇಟಾಗಿ ನೋಡಿ ಇದೆಲ್ಲ ನೀಟಾಗಿ ಯಾವ ರೀತಿ ಜೋಡಿಸಿದ್ದೀನಿ ಅಂತ. ಎಲ್ಲದೂ ಸ್ಯಾರೀಸ್ ನೋಡಿದ್ರಲ್ವಾ ಬೀರೋಲ್ಲಿ ಆ ಥರನೇ ಎಲ್ಲ ನೀಟಾಗಿ ಡ್ರೆಸ್ಸಸ್ ಒಂದು ಕಡೆ, ಟಾಪ್ಸ್ ಒಂದು ಕಡೆ, ಬ್ಲೌಸ್ ಎಲ್ಲ ಒಂದು ಕಡೆ. ಬ್ಲೌಸ್ಗೆ ಅಂತಲೇ ಬರುತ್ತೆ. ನಾನು ಅರ್ಥದಲ್ಲೇ ತುಂಬಿಟ್ಟಿದ್ದೀನಿ. ಬಾರ್ಡ್ರ್ ಸ್ಯಾರೀಸು, ಕಾಟನ್ ಸ್ಯಾರೀಸ್ ಎಲ್ಲ ಸಪ್ರೇಟ್ ಈ ಥರ ಒಂದು 12 ಬ್ಯಾಗ್ಸು ಏನೋ ಬಂದಿತ್ತು. 300 ಸಮಥಿಂಗ್ ಏನೋ ಕೊಟ್ಟಿದ್ದೆ. ಹೇಳ್ತಾರೆ ನೋಡಿ ಇನ್ನೂ ಸ್ವಲ್ಪ ಬಟ್ಟೆಗಳನ್ನ ಇಡೋದಿತ್ತು, ಜಾಗ ಆಗ್ತಿರಲಿಲ್ಲ. ನಾರ್ಮಲ್ ಆಗಿ ಜಾಗ ಇತ್ತು ಅಲ್ಲಿ ಇಟ್ಕೊಂಡಿದ್ದೆ.